ಹೆಣ್ಣು ಅಂದ್ರೆ ಸೌಂದರ್ಯ. ಆ ಹೆಣ್ಣು ಇನ್ನೂ ಅಂತವಾಗಿ ಕಾಣೋದಕ್ಕೆ ಅನೇಕ ಸೌಂದರ್ಯ ವರ್ಧಕಗಳನ್ನ ಬಳಸ್ತಾಳೆ. ಆದ್ರೆ ಇದೀಗ ರಾಜ್ಯ ಸರ್ಕಾರ ಸೌಂದರ್ಯ ಪ್ರಿಯ ಲೇಡೀಸ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಹೌದು, ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವ ಲಿಪ್ಸ್ಟಿಕ್, ಲಿಪ್ ಕೇರ್ ಮತ್ತು ಇತರೆ ಸೌಂದರ್ಯ ವರ್ಧಕಗಳ ಮೇಲೆ ಇನ್ಮುಂದೆ ಹೊಸ ನಿಯಮಗಳು ಜಾರಿಗೆ ಬರಲಿದೆ. ಅನೇಕ ಕಡೆ ರಸ್ತೆ ಬದಿಯಲ್ಲಿ ಕಳಪೆ ಗುಣಮಟ್ಟದ ಸೌಂದರ್ಯ ವರ್ಧಕಗಳ ಮಾರಾಟ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕಾಸ್ಮೆಟಿಕ್ಸ್ ಆಕ್ಟ್ ಜಾರಿಗೆ ತರುವುದಕ್ಕೆ ಮುಂದಾಗಿದೆ. ಈ ಆಕ್ಟ್ನಲ್ಲಿ ಹೊಸ ನಿಯಮಗಳನ್ನು ರೂಪಿಸಲಾಗುತ್ತಿದ್ದು, ಕಳಪೆ ಗುಣಮಟ್ಟದ ಸೌಂದರ್ಯ ವರ್ಧಕಗಳ ಮಾರಾಟಕ್ಕೆ ಕಡಿವಾಣ ಹಾಕಲಾಗುತ್ತೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಇಲಾಖೆಗೆ ಪತ್ರ ಬರೆಯಲು ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಟ್ಯಾಟೂ ಪ್ರಿಯರಿಗೆ ಇದೀಗ ರಾಜ್ಯ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ರಾಜ್ಯದಲ್ಲಿ ಟ್ಯಾಟೂ ಹಾಕಿಸಿಕೊಳ್ಳುವವರಿಗೆ ಆತಂಕ ಎದುರಾಗಿದೆ. ಟ್ಯಾಟೂಗಳಿಂದ HIV, ಚರ್ಮ ಕ್ಯಾನ್ಸರ್ ಮತ್ತು ಇತರ ಚರ್ಮ ರೋಗಗಳು ಹರಡ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ರಸ್ತೆ ಬದಿಯ ಟ್ಯಾಟೂ ಅಂಗಡಿಗಳ ಮೇಲೆ ನಿಗಾ ವಹಿಸುವುದಕ್ಕೆ ಮುಂದಾಗಿದೆ. ಟ್ಯಾಟೂಗಳಿಗೆ ಸಂಬಂಧಪಟ್ಟಂತೆ ಹೊಸ ಕಾನೂನನ್ನ ರಚಿಸುವುದಕ್ಕೆ ಸರ್ಕಾರ ಮುಂದಾಗಿದ್ದು, ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಟ್ಯಾಟೂ ಹಾಕಿಸಿಕೊಳ್ಳುವುದರಿಂದ ಚರ್ಮ ಕ್ಯಾನ್ಸರ್, HIV, ಹೆಪಟೈಟಿಸ್ B, ಹೆಪಟೈಟಿಸ್ C ಮತ್ತು ಸ್ಟಾಫಿಲೋಕೋಕಸ್ ಔರಸ್ನಂತಹ ಮಾರಣಾಂತಿಕ ಸೋಂಕುಗಳು ಹರಡೋ ಅಪಾಯವಿದೆ. ಟ್ಯಾಟೂ ಹಾಕುವಾಗ ಸ್ವಚ್ಛತೆ ಮತ್ತು ಗುಣಮಟ್ಟದ ಬಗ್ಗೆ ಸರಿಯಾದ ಕಾಳಜಿ ವಹಿಸದೆ ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸುವುದರಿಂದ ಈ ಸಮಸ್ಯೆ ಹೆಚ್ಚುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಹೊಸ ಕಾನೂನು ಜಾರಿಗೆ ತರುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಟ್ಯಾಟೂಗೆ ಬಳಸಲಾಗುವ ಇಂಕ್ಗಳು ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಂತ ಹೇಳಲಾಗುತ್ತೆ. ಹೌದು, ಈ ಬಗ್ಗೆ ಸಂಶೋಧಕರು ಸಂಶೋಧನೆಯೊಂದನ್ನು ನಡೆಸಿದ್ದು, ಆ ಮೂಲಕ ಈ ವಿಷಯವನ್ನ ಪ್ರಕಟಿಸಿದ್ದಾರೆ. ಸಂಶೋಧಕರು ತಮ್ಮ ಸಂಶೋಧನೆಯ ನಿಮಿತ್ತ ಹಲವು ಬಗೆಯ ಟ್ಯಾಟೂ ಮಾದರಿಗಳನ್ನ ಪರೀಕ್ಷಿಸಿದ್ದಾರೆ. ಅದರಲ್ಲಿ ಅವರಿಗೆ ಕಂಡು ಬಂದ ವಿಷಯ ಅಂದ್ರೆ, ಟ್ಯಾಟೂಗೆ ಬಳಸಲಾಗುವ ಇಂಕುಗಳ ಪೈಕಿ ಸುಮಾರು 50% ಇಂಕುಗಳು ಕ್ಯಾನ್ಸರ್ ಉಂಟು ಮಾಡಬಹುದಾದ ಘಾತಕ ರಾಸಾಯನಿಕಗಳನ್ನ ಒಳಗೊಂಡಿದ್ದಾವೆ. ಟ್ಯಾಟೂಗೆ ಬಳಸಲಾಗುವ ಶಾಯಿಗಳಲ್ಲಿ 2 ವಿಧಗಳಿವೆ. ಹೌದು, ಒಂದು ಪಿಗ್ಮೆಂಟ್, ಎರಡನೆಯದು ಕ್ಯಾರಿಯರ್ ದ್ರಾವಣ. ಪಿಗ್ಮೆಂಟ್ ಅನ್ನೋದು ಮಾಲಿಕ್ಯುಲರ್ ಅಥವಾ ಘನ ಘಟಕವಾಗಿದ್ರೆ, ಕ್ಯಾರಿಯರ್ ದ್ರವ್ಯವಾಗಿದ್ದು ಇದು ಪಿಗ್ಮೆಂಟ್ಗಳನ್ನ ಚರ್ಮದ ವಿವಿಧ ಪದರಗಳಲ್ಲಿ ಸಾಗಿಸುತ್ತೆ. ಹಾಗಾಗಿ 56 ಬಗೆಯ ಟ್ಯಾಟೂಗಳ ವಿವಿಧ ಶಾಹಿಗಳನ್ನ ಸಂಗ್ರಹಿಸಿ ಪರೀಕ್ಷೆ ಕೂಡ ಮಾಡಿದೆ ಸಂಶೋಧಕರ ತಂಡ. ಇದರಲ್ಲಿ ಒಟ್ಟು ಅರ್ಧದಷ್ಟು ಪ್ರಮಾಣದ ವಿವಿಧ ಇಂಕುಗಳಲ್ಲಿ ಕ್ಯಾನ್ಸರ್ ಕಾರಕ ರಾಸಾಯನಿಕಗಳಿರುವುದನ್ನ ಕಂಡುಕೊಂಡಿರುವುದಾಗಿ ಸಂಶೋಧಕರ ತಂಡ ಹೇಳಿಕೊಂಡಿದೆ. ಈ ಸಂದರ್ಭದಲ್ಲಿ 50% ಇಂಕುಗಳುಳ್ಳ ಬಾಟಲ್ಗಳ ಮೇಲೆ ಕ್ಯಾನ್ಸರ್ ಉಂಟು ಮಾಡಬಹುದಾದ ನಿರ್ದಿಷ್ಟ ರಾಸಾಯನಿಕದ ಹೆಸರು ಬರದೇ ಇರಲಿಲ್ಲ ಎಂಬುದು ಇಲ್ಲಿ ಗಮನಿಸಬೇಕಾದ ಅಂಶ. ಪಾಶ್ಚಾತ್ಯ ಸಂಸ್ಕೃತಿಗಳನ್ನ ಅಳವಡಿಸಿಕೊಳ್ಳುವ ಧಾವಂತದಲ್ಲಿ ದೇಸೀಯತೆಯನ್ನ ಮರೆತು ರಾಸಾಯನಿಕಗಳ ಮೊರೆ ಹೋಗಿ ಟ್ಯಾಟೂಗಳನ್ನ ಹಾಕಿಸಿಕೊಳ್ಳೋದ್ರಿಂದ ಅನಾರೋಗ್ಯವನ್ನ ನಮಗೆ ನಾವೇ ಸ್ವಾಗತಿಸುವಂತಾಗಿದೆ. ಹಾಗಾದ್ರೆ ಟ್ಯಾಟೂ ಶಾಹಿಯನ್ನ ಯಾವುದರಿಂದ ತಯಾರಿಸಲಾಗುತ್ತೆ? ಚರ್ಮದ ಮೇಲೆ ಶಾಶ್ವತ ಹಚ್ಚುಗಳನ್ನ ರಚಿಸುವುದಕ್ಕೆ ಟ್ಯಾಟೂ ಶಾಹಿಯನ್ನ ಸಾಮಾನ್ಯವಾಗಿ ಒಂದು ಭಾಗದ ವರ್ಣದ್ರವ್ಯ, ಒಂದು ಭಾಗದ ವಾಹಕ ದ್ರಾವಣದಿಂದ ತಯಾರಿಸಲಾಗುತ್ತೆ. ಟ್ಯಾಟೂ ಸೂಜಿಯನ್ನ ಬಳಸಿಕೊಂಡು ಚರ್ಮದ ಒಳಚರ್ಮದ ಪದರಕ್ಕೆ ಶಾಹಿಯನ್ನ ಚುಚ್ಚಲಾಗುತ್ತೆ. ಮುಂಬರುವ ವರ್ಷಗಳಲ್ಲಿ ಚರ್ಮದಲ್ಲಿ ಬಣ್ಣ ಉಳಿಯುವುದನ್ನ ಖಚಿತಪಡಿಸಿಕೊಳ್ಳುವ ವಿವಿಧ ಪದಾರ್ಥಗಳಿಂದ ಶಾಹಿಯನ್ನ ತಯಾರಿಸಬಹುದು. ವರ್ಣದ್ರವ್ಯಗಳ ವಿಚಾರಕ್ಕೆ ಬರುವುದಾದ್ರೆ, ಟ್ಯಾಟೂ ಶಾಹಿಯಲ್ಲಿರುವ ಪ್ರಾಥಮಿಕ ಅಂಶ ಅಂದ್ರೆ ಅದು ವರ್ಣದ್ರವ್ಯ. ಇದು ಟ್ಯಾಟೂಗೆ ಅದರ ಬಣ್ಣವನ್ನ ನೀಡುತ್ತೆ. ತರಕಾರಿಗಳು, ಖನಿಜಗಳು ಅಂದ್ರೆ ಭಾರಲೋಹಗಳು, ಸಂಶ್ಲೇಷಿತ ವಸ್ತುಗಳು ಸೇರಿದಂತೆ ವಿವಿಧ ಮೂಲಗಳಿಂದ ವರ್ಣದ್ರವ್ಯಗಳನ್ನು ಪಡೆಯಬಹುದು. ಇನ್ನು ವಾಹಕ ಏಜೆಂಟ್ಗಳು, ಚರ್ಮದೊಳಗೆ ವರ್ಣದ್ರವ್ಯವನ್ನ ಸರಿಯಾಗಿ ಹರಡಲು ಟ್ಯಾಟೂ ಶಾಯಿಯು ವಾಹಕ ಏಜೆಂಟ್ಗಳನ್ನು ಹೊಂದಿರುತ್ತೆ. ಈ ಏಜೆಂಟ್ಗಳು ಶಾಯಿಯಲ್ಲಿರುವ ವರ್ಣದ್ರವ್ಯವನ್ನ ಚರ್ಮಕ್ಕೆ ಅನ್ವಯಿಸಲು ಸುಲಭವಾಗುವಂತೆ ಸಹಾಯ ಮಾಡುತ್ತೆ. ಸಾಮಾನ್ಯ ವಾಹಕ ಏಜೆಂಟ್ಗಳಲ್ಲಿ ನೀರು, ಗ್ಲಿಸರಿನ್, ಆಲ್ಕೋಹಾಲ್ ಸೇರಿದೆ. ಇನ್ನು ಸಂರಕ್ಷಕಗಳು, ಕೆಲವು ಟ್ಯಾಟೂ ಶಾಯಿಗಳು ಬ್ಯಾಕ್ಟೀರಿಯಾ ಮತ್ತು ಇತರ ಮಾಲಿನ್ಯಕಾರಕಗಳ ಬೆಳವಣಿಗೆಯನ್ನ ತಡೆಯಲು ಸಂರಕ್ಷಕಗಳನ್ನ ಒಳಗೊಂಡಿರುತ್ತೆ. ಈ ಸಂರಕ್ಷಕಗಳು ಶಾಯಿಯನ್ನ ತಾಜಾವಾಗಿಡುವುದಕ್ಕೆ ಮತ್ತು ಸೋಂಕನ್ನ ತಡೆಯಲು ಸಹಾಯ ಮಾಡುತ್ತೆ. ಇನ್ನು ಸ್ಟೆಬಿಲೈಸರ್ ಬಗ್ಗೆ ಮಾತಾಡಲೇಬೇಕು. ಕೆಲವು ಶಾಯಿಗಳು ಶಾಯಿಯ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ, ಕಾಲಾನಂತರದಲ್ಲಿ ಅದು ಬೇರ್ಪಡುವುದನ್ನ ಅಥವಾ ಮಸುಕಾಗುವುದನ್ನ ತಡೆಯುವುದಕ್ಕೆ ಸ್ಟೆಬಿಲೈಸರ್ಗಳನ್ನ ಒಳಗೊಂಡಿರಬಹುದು.
ಟ್ಯಾಟೂ ಶಾಯಿಯಲ್ಲಿರುವ ನಿರ್ದಿಷ್ಟ ಪದಾರ್ಥಗಳು ಒಂದು ಬ್ರ್ಯಾಂಡ್ನಿಂದ ಇನ್ನೊಂದಕ್ಕೆ ಬದಲಾಗಬಹುದು ಮತ್ತು ಕೆಲವು ಶಾಯಿಗಳು ತಮ್ಮದೇ ಆದ ಸ್ವಾಮ್ಯದ ಮಿಶ್ರಣವನ್ನ ರಚಿಸುವುದಕ್ಕೆ ಹೆಚ್ಚುವರಿ ಪದಾರ್ಥಗಳನ್ನು ಒಳಗೊಂಡಿರಬಹುದು ಅಥವಾ ಅವುಗಳ ಅನುಪಾತದಲ್ಲಿ ಭಿನ್ನವಾಗಿರಬಹುದು. ಆದರೆ ಸದ್ಯಕ್ಕಿರುವ ಸಂಶೋಧನೆಯ ಪ್ರಕಾರ ಟ್ಯಾಟೂಗೆ ಬಳಸಲಾಗುವ ಇಂಕ್ನಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇದೆ. ಚರ್ಮ ಕ್ಯಾನ್ಸರ್, HIV, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಇತರ ಮಾರಣಾಂತಿಕ ಸೋಂಕು ಹರಡುವ ಅಪಾಯವಿದೆ. ಹಾಗಾಗಿ ಜನಸಾಮಾನ್ಯರು ಎಚ್ಚರದಿಂದಿರುವುದು ಸೂಕ್ತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.